ನಮಸ್ತೆ ಸ್ನೇಹಿತರೆ, ಇವತ್ತಿನ ಮುಂದುವರಿದ ಭಾಗ ರವಿ ಬೆಳಗೆರೆಯವರ ಏಳಿ ಹೋಗು ಕಾರಣ ಈ ಕಾದಂಬರಿಯ ಮುಂದುವರಿದ ಭಾಗ. ಈಗಾಗಲೇ ಪ್ರಾರ್ಥನಾ ಮತ್ತು ಹಿಮವಂತಿಬ್ಬರೂ ಕೂಡ ಹಾಸನದಿಂದ ಕಾಲ್ನಡಿಗೆಯಲ್ಲಿ ಅಂದರೆ ಚನ್ನರಾಯಪಟ್ಟಣದಿಂದ ನಡ್ಕೊಂಡು ಬಂದು ಈಗ ಶಿವಮೊಗ್ಗವನ್ನು ತಲುಪಿದ್ದಾರೆ. ಈಗ ರಾತ್ರಿ ಕತ್ತಲಿನಲ್ಲಿ ಮನೆಯನ್ನು ತಲುಪಿರುವಂಥದ್ದು ಅಲ್ಲಿವರೆಗೂ ಆಗಿತ್ತು ಮುಂದುವರಿದ ಭಾಗ. ರಾತ್ರಿ ಕತ್ತಲಲ್ಲಿ ಆ ದಣಿವಿನಲ್ಲಿ ಸುಮ್ಮನೆ ಕಾಲೆಳೆಯುತ್ತಾ ಬಂದು ರೂಮು ಸೇರಿಕೊಂಡದ್ದೊಂದೇ ನೆನಪು. ಮಂಡಿ ಮರ್ಚೆಂಟ್ ಶಾಂತಪ್ಪನವರ ಮನೆಯ ಸುತ್ತ ಅಂತಹದ್ದೊಂದು ಮಟ್ಟ ಸಮವಾದ ಕೈತೋಟವಿರುವುದನ್ನು ಪ್ರಾರ್ಥನಾ ಗಮನಿಸಿಯೇ ಇರಲಿಲ್ಲ. ಬಲಗಡೆಯ ಮೂಲೆಯಲ್ಲೊಂದು ಪುಟ್ಟ ಬಾವಿ, ಅದಕ್ಕೊಂದು ರಾಟೆ, ಯಾರೋ ಸೇದಿ ಬಿಟ್ಟು ಹೋದ ಹಗ್ಗ. ಪ್ರಿಯತಮನ ಹೆಗಲ ಮೇಲೆ ತೋಳು ಬಿಸಾಡಿದ ಹೆಣ್ಣಿನಂತೆ ಬಾವಿ ಮೇಲಿನ ರಾಟೆಗೆ ಕಚ್ಚಿಕೊಂಡಿತ್ತು. ಅಂದ ಹಾಗೆ ಹಿಮವಂತನ ಭುಜ ಮತ್ತು ತೋಳುಗಳು ಎಷ್ಟು ಬಲಿಷ್ಠವಲ್ಲವೇ. ರಾತ್ರಿ ಅವನು ಅಂಗಿ ಕಳಚಿದಾಗಲೇ ನೋಡಿದ್ದು ಅಂದುಕೊಂಡಳು ಪ್ರಾರ್ಥನಾ. ಬನ್ನಿ ಬನ್ನಿ ಬನ್ನಿ, ಅದೆಲ್ಲಿಗೆ ಹೋಗ್ಬಿಟ್ಟಿದ್ರಿ? ಇವ್ರು ಯಾರು, ನೆಂಟರು ಬಂದಾಗಿದ್ದಾರೆ ಅನ್ನುತ್ತಲೇ ಮನೆಯ ಕದ ಬಿಚ್ಚಿದರು ಶಾಂತಪ್ಪ. ಮಧ್ಯವಯಸ್ಕ ಮನುಷ್ಯ, ಬಕ್ಕ ತಲೆ, ಹಣೆಯ ಮಧ್ಯೆ ಮಟಸವಾದ ವಿಭೂತಿ, ಅದರ ಗರ್ಭದಲ್ಲೊಂದು ಗಂಧದ ಬಟ್ಟು, ಕೊರಳಿಗೆ ಬೆಳ್ಳಿಯ ಲಿಂಗ ಕಟ್ಟಿಕೊಂಡಿದ್ದಾರೆ. ಹೆಗಲ ಮೇಲೆ ಕೆಂಪು ಟವಲು, ಅದೇ ಟವಲಿನಿಂದ ವರಾಂಡ ದಾಟಿ ಒಳಮನೆಯಲ್ಲಿ ಹಾಕಿದ್ದ 2 ಕಬ್ಬಿಣದ ಕುರ್ಚಿಗಳ ಮೇಲಿನ ಅಗೋಚರ ಧೂಳನ್ನು ಪಟಪಟನೆ ಜಾಡಿಸಿ, ಕೂತ್ಕೊಳ್ಳಿ, ಯಾಕೋ ದಣ್ದಂಗಿದ್ದೀರ, ತಿಂಡಿ ಮಾಡಿಸ್ತೀನಿ. ಲೇ, ಹಿತ್ಲು ಮನೆ ಏಮಣ್ಣ ಬಂದಿದ್ದಾರೆ, ತಿಂಡಿ ಮಾಡೆ. ಶಾಂತಪ್ಪನವರ ದನಿಯಲ್ಲಿ ಅದೇಕೋ ಸಡಗರವಿತ್ತು. ಆದರೆ ಹಿಮವಂತನನ್ನು ಆತ ಹಿತ್ಲು ಮನೆ ಏಮಣ್ಣ ಅಂದದ್ದು ಕೇಳಿ ಸಣ್ಣದೊಂದು ನಗೆ ಪ್ರಾರ್ಥನಾಳ ತುಟಿಗಳಲ್ಲಿ ಲಾಸ್ಯವಾಡಿ ಸುಮ್ಮನಾಯಿತು. ಬ್ಯಾಡಿ, ಈಗ ತಾನೇ ತಿಂಡಿ ತಿನ್ಕೊಂಡು ಹೊರಬಿದ್ವಿ. ನನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ಆಮೇಲೆ ನೀವು ಮಂಡಿ ಕಡೆ ಹೋಗ್ಬಿಟ್ರೆ ತಡವಾದೀತು ಅನ್ನಿಸಿ ಬೇಗನೆ ಎದ್ದು ಬಂದೆ. ಈಕೆ ಹೆಸರು ಪ್ರಾರ್ಥನಾ ಅಂತ, ನನ್ನ ಪರಿಚಯದವಳು, ಓದ್ಕೊಂಡಿದ್ದಾಳೆ, ಇನ್ಮೇಲೆ ನನ್ನ ಜೊತೆಲೇ ಇರ್ತಾಳೆ. ಮೊದಲು ಅದನ್ನು ಹೇಳಿಬಿಡಬೇಕು ಅಂತ ಬಂದೆ. ಹಿತ್ಲಲ್ಲಿರ್ತೀವಿ, ಮದುವೆ ಆಗದಿರೋ ಹುಡುಗ ಹುಡುಗಿ, ಹಿಮವಂತ್ ತಡವರಿಸಿದ. ಅದಕ್ಕೇನಂತೆ, ನಮ್ಮ ಮನೆಯವಳು ಇದ್ದೇ ಇರ್ತಾಳೆ, ಅವರಿಗೆ ಯಾವ ಸಂಕೋಚವೂ ಬೇಕಾಗಿಲ್ಲ. ನೀವಿಲ್ದಾಗ ಅವರು ಇಲ್ಲೇ ಬಂದಿರಲಿ, ನಿಮ್ಮ ಜೊತೆಯಲ್ಲಿರ್ತಾರೆ ಅಂದಮೇಲೆ ಅವ್ರು ಬೇರೆ ಹೆಂಗಾಗ್ತಾರೆ? ಶಾಂತಪ್ಪನವರಿಗೆ ಹಿಮವಂತನ ಮಾತಿನ ದಾಟಿ ಮತ್ತು ಆತಂಕಗಳೆರಡೂ ಅರ್ಥವಾಗಲಿಲ್ಲ. ಶುದ್ಧ ಬೋಳೆ ಮನುಷ್ಯ. ಮದುವೆ ಆದ ಬಗ್ಗೆ, ಆಗದ ಬಗ್ಗೆ, ಆಗಲಿರುವ ಬಗ್ಗೆ ಅದರೆಡೆಗೆ ಆತನ ಗಮನವೇ ಹರಿಯಲಿಲ್ಲ. ಲೋಕಾಭಿರಾಮವಾಗಿ ಮಾತನಾಡುತ್ತಲೇ ಹೋದರು. ಎರಡನೆಯ ವಿಷಯ, ಅದೇ ಮುಖ್ಯವಾದದ್ದು. ನಿಮ್ಮ ಆಶ್ರಯ ನನಗೆ ಯಾವತ್ತೋ ಸಿಕ್ಕಿದೆ, ಇವಳಿಗೂ ಸಿಗುತ್ತೆ ಅಂತ ವಿಶ್ವಾಸವಿತ್ತು. ನಂದಕ್ಕನ್ನ ಒಂದು ಸಲ ಪರಿಚಯ ಮಾಡಿಕೊಟ್ಬಿಟ್ರೆ ಅವರಿಬ್ಬರು ಜೊತೆಯಾಗಿ ಇದ್ಬಿಡ್ತಾರೆ. ಆದರೆ ಶಾಂತಪ್ಪನವರೇ, ನನಗೆ ದುಡ್ಡು ಬೇಕಾಗ್ಬೋದು, ತುಂಬಾ ಬೇಕಾಗ್ಬೋದು. ಪ್ರಾರ್ಥನಾ ಓದಬೇಕು ಅಂತಿದ್ದಾಳೆ, ದೊಡ್ಡ ಓದು, ಅವಳಿಗೆ ಡಾಕ್ಟ್ರ್ ಆಗಬೇಕಾಗಿದೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನಿಮ್ಮನ್ನಲ್ಲದೆ ನಾನು ಯಾರನ್ನು ಕೇಳಲಿ? ಈ ಬಾರಿ ಹಿಮವಂತ್ ತಡವರಿಸಲಿಲ್ಲ. ಆದರೆ ಶಾಂತಪ್ಪ ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಹೋದರು. ಎಷ್ಟೋ ಹೊತ್ತಿನ ನಂತರ ಹೊರಟ ಡಾಕ್ಟ್ರು ಎಂಬ ಉದ್ಗಾರವೊಂದು ಅವರ ಮುಖದಲ್ಲಿ ಹಾಗೇ ಉಳಿದಿತ್ತು. ಬಾಕಿ ವಿಷಯನೆಲ್ಲ ಆಮೇಲೆ ಮಾತಾಡಿಕೊಳ್ಳೋಣ. ಇವತ್ತು ನಾನು ದಾವಣಗೆರೆಗೆ ಹೋಗಿ ಬರ್ತೀನಿ. ಅದೇ ಪ್ರಯತ್ನಕ್ಕೆ ಇವಳಿಗೆ ಅಲ್ಲೊಂದು ಸೀಟ್ ಆಗಬೇಕು. ದುಡ್ಡಿನ ವಿಷಯ ನಿಮ್ಮ ಕಿವಿ ಮೇಲೆ ಬಿದ್ದಿರಲಿ ಅಂತ ಹೇಳಿದೆ ಅಷ್ಟೆ. ವಿವರವಾಗಿ ಇಬ್ಬರೇ ಕೂತು ಮಾತಾಡೋಣ ಅಂದವನೇ ಒಳಮನೆಯಿಂದ ಬಂದ ನಂದಕ್ಕನ ಕಡೆಗೆ ತಿರುಗಿ ಎದ್ದು ನಿಂತು 2 ಕೈ ಜೋಡಿಸಿ ನಮಸ್ಕರಿಸಿದ. ಪ್ರಾರ್ಥನಾ ತೀರ ಹಳೆಯ ಪರಿಚಯವೇನೋ ಎಂಬಂತೆ ನೇರವಾಗಿ ಎದ್ದು ಹೋಗಿ ನಂದಕ್ಕನ ಎದುರಿನಲ್ಲೇ ಕೈಗೆ ತಾಕುವಷ್ಟು ಹತ್ತಿರದಲ್ಲಿ ನಿಂತಳು. ಎಷ್ಟು ಚೆನ್ನಾಗೈತೆ ಹುಡುಗಿ. ಬೀಡೆಯ ಮುಸುಕೇ ಇಲ್ಲದೆ ನಂದಕ್ಕನ ಬಾಯಿಂದ ಹೊರಟೇ ಬಿಟ್ಟಿತು ಮಾತು. ಚಿತ್ರದುರ್ಗದ ಕಡೆಯ ಹೆಣ್ಣು ಮಗಳು ನಂದಕ್ಕ. ಮಾತಿಗಿಂತ ಮನಸ್ಸು ನೇರ. ಆಕೆಯವು ಅಬೋಧ ಕಣ್ಣು, ಮಟ್ಟಸದ ಹಣೆ, ಬಣ್ಣ ನಸುಗೆಂಪಾದರೂ ಮುಖದಲ್ಲಿ ಹೊಳಪಿದೆ. ನಂದಕ್ಕನ ದಿರಿಸು. ಮಾತು ಅದರ ದಾಟಿ ನೋಡಿದ ಕೂಡಲೇ ಹೇಳಿಬಿಡಬಹುದು, ಚಿತ್ರದುರ್ಗದ ಲಿಂಗಾಯತರ ಮನೆಯ ಹೆಣ್ಣು ಮಗಳು ಅಂತ. ಆಕೆ ಹಿಮವಂತನನ್ನು ಹಿತ್ಲು ಮನೆ ಐಮಣ್ಣ ಅನ್ನುತ್ತಾಳೆ ಎಂಬುದನ್ನು ತಮಾಷೆಯಾಗಿ ಗಮನಿಸಿದಳು ಪ್ರಾರ್ಥನಾ. ನಂದಕ್ಕ 2 ಮಾತಿಗೊಂದು ಸಲ ಪ್ರಾರ್ಥನಾಳ ಚೆಲುವನ್ನು ಹೊಗಳುತ್ತಿದ್ದರೆ ಅಲ್ಲಿದ್ದ ಎಲ್ಲರಿಗೂ ಹಿತವಾದ ಮುಜುಗರವಾಗುತ್ತಿತ್ತು.
ಇನ್ನು ನಂದಕ್ಕನ ಮುಂದೆ ದುಡ್ಡು ಕಾಸಿನ ವಿಷಯ ಮಾತನಾಡುವಂತಿಲ್ಲ ಎಂದು ಗಂಡಸರಿಬ್ಬರು ನಿರ್ಧರಿಸಿದ್ದರಾದ್ದರಿಂದ ಪ್ರಾರ್ಥನಾ ಎಂಬ ಹುಡುಗಿ ಇನ್ನು ಮೇಲೆ ತನ್ನೊಂದಿಗೆ ಹಿತ್ತಲ ಮನೆಯಲ್ಲೇ ಇರುತ್ತಾಳೆ ಎಂಬ ಸಂಗತಿಯನ್ನು ನಂದಕ್ಕನಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿಂದ ಹೊರಟೇ ಬಿಟ್ಟ ಹಿಮವಂತ್. ತೀರಾ ಹೊಸ್ತಿಲು ದಾಟುವಾಗ ತಿರುಗಿ ನೋಡಿದರೆ ಡಾಕ್ಟ್ರು ಎಂಬ ಪ್ರಶ್ನೆ ಇನ್ನಾದರೂ ಶಾಂತಪ್ಪನವರ ಹಣೆಯ ಮೇಲೆ ಗೆರೆಯಾಗಿ ಕದಲುತ್ತಿದೆ ಅನಿಸಿತು. ನಿಂಗೆ ಶಿವಮೊಗ್ಗದ ಲೈಬ್ರರಿ ತೋರಿಸ್ತೀನಿ, ನಡೀತಾ ಹೋದರೆ ಸುಸ್ತು ಅಂತೀಯೇನೋ, ಆಟೋ ರಿಕ್ಷಕ್ಕೆ ತೀರಾ ಹತ್ರ, ನಿಧಾನವಾಗಿ ಆದರೂ ಸರಿ ನಡೀತೀಯಾ ಪ್ರಾರ್ಥನಾಳನ್ನು ಕೇಳಿದ. ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದಾದರೆ ದಾವಣಗೆರೆ ತನಕ ನಾನು ಬರ್ತೀನಿ ಮೆಲುದನಿಯಲ್ಲಿ ಪ್ರಪೋಸ್ ಮಾಡಿದಳು ಪ್ರಾರ್ಥನಾ. ಉಳಿದಿರೋದು ಬರೀ 110 ರೂಪಾಯಿ. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ಹೊತ್ತಿಗೆ ಇದ್ದ 180ರಲ್ಲಿ 60 ಮುಗಿದಿದ್ದವು. ಬೆಳಗಿನ ತಿಂಡಿಗೆ 10. ದಾವಣಗೆರೆಗೆ ಹೋಗೋಕ್ಕೆ ಬರೋಕ್ಕೆ ಇಬ್ಬರಿಗೆಷ್ಟು? ಬೇಡ, ನೀನು ಲೈಬ್ರರಿಲಿ ಕೂತು ಓದ್ತಿರು, ರಾತ್ರಿ ಹೊತ್ತಿಗೆ ವಾಪಸ್ ಬರ್ತೀನಿ ನಿರ್ಧಾರವೆಂಬಂತೆ ಹೇಳಿಬಿಟ್ಟ. ಒನ್ಸ್ ಅಗೇನ್ ಅದು ಹಿಮವಂತನ ಸ್ವಭಾವ. ವಿವರಣೆಗಳನ್ನೆಲ್ಲ ತನ್ನಲ್ಲೇ ಇಟ್ಟುಕೊಳ್ಳುತ್ತಾನೆ. ಎದುರಿಗಿನವರಿಗೇನಿದ್ದರೂ ನಿರ್ಣಯಗಳು ರವಾನೆಯಾಗುತ್ತವೆ. ಅದು ಗೊತ್ತಿದ್ದರಿಂದಲೇ ಶಾಂತಪ್ಪ ಡಾಕ್ಟ್ರು ಎಂಬ ಪ್ರಶ್ನೆಯನ್ನು ಅಷ್ಟು ಹೊತ್ತಾದರೂ ಮುಖದ ಮೇಲೆ ಧರಿಸಿಕೊಂಡಿದ್ದದ್ದು. ಅವರಿಗೆ ಅದು ಗೊತ್ತು, ಹಿಮವಂತನ ನಿರ್ಣಯಗಳು ಬದಲಾಗುವಂಥವಲ್ಲ. ಆಮೇಲೆ ಕೋರ್ಟ್ ಸರ್ಕಲ್ ದಾಟಿ DVS ಕಾಲೇಜಿನ ಪಕ್ಕ ಹಾದು ಪಾಲಿಟೆಕ್ನಿಕ್ನ ಮುಖ ನೋಡಿಕೊಂಡು ಆ ಸರ್ಕಲ್ಲಿಗೊಂದು ಚಿಕ್ಕ ಸುತ್ತು ಹೊಡೆದು ಇನ್ನೇನು ಸೆಂಟ್ರಲ್ ಲೈಬ್ರರಿಯ ಮೆಟ್ಟಿಲು ತುಳಿಯಬೇಕು. ರಾತ್ರಿ ತಡ ಮಾಡಬೇಡಿ, ನನಗಿನ್ನೂ ಒಬ್ಬಳೇ ಇರೋದು ರೂಢಿಯಾಗಿಲ್ಲ ಅಂದು ಬಿಟ್ಟಳು ಪ್ರಾರ್ಥನಾ. ಹಿಮವಂತ್ ಅದೊಂದು ಅಪ್ಯಾಯಮಾನದ ನೋಟ ನೋಡಿದ. ಇನ್ನೊಂದಷ್ಟು ಹಣ ಜೇಬಿನಲ್ಲಿದ್ದಿದ್ದರೆ ಪ್ರಾರ್ಥನಾಳನ್ನು ದಾವಣಗೆರೆಗೆ ಕರೆದೊಯ್ಯುತ್ತಿದ್ದೇನೇನೋ. ಮತ್ತಷ್ಟು ಹೊತ್ತು ಬಸ್ಸಿನಲ್ಲಿ ದಾವಣಗೆರೆಯಲ್ಲಿ ಜೊತೆಗಿರುತ್ತಿದ್ದೆವಾ? ಅವಳು ಓದಿಕೊಳ್ಳಲಿ ಹಾಗಂತ ನಿರ್ಧರಿಸಿಬಿಟ್ಟ. ಅಲ್ಲದೆ ದಾವಣಗೆರೆಯಲ್ಲಿ ಅವನು ಹೋಗಲಿರುವ ಜಾಗ, ಅಲ್ಲಿಗೆ ಪ್ರಾರ್ಥನಾ ಬರುವಂತಿರಲಿಲ್ಲ. ಅವಳೊಬ್ಬಳೇ ಅಲ್ಲ, ಕನಸಿರುವ ಯಾವ ಹುಡುಗಿಯೂ ಬರಬಾರದ ಜಾಗ ಅದು. ಅವನು ಅದೇ ಸ್ಥಿರವಾದ ಹೆಜ್ಜೆಗಳಲ್ಲಿ ಬಸ್ ಸ್ಟ್ಯಾಂಡಿನೆಡೆಗೆ ನಡೆಯುವುದನ್ನೇ ಕಣ್ಮರೆಯಾಗುವ ತನಕ ನೋಡಿದಳು ಪ್ರಾರ್ಥನಾ. ತುಂಬ ದೂರದ ಊರೇನಲ್ಲ ದಾವಣಗೆರೆ. ಕಿಟಕಿಯ ಗಾಜಿಗೆ ತಲೆಯಾನಿಸಿ ಒಂದರ್ಧ ನಿದ್ದೆ ತೆಗೆದು ಬಿಟ್ಟರೆ ಬಂದೇ ಬಿಟ್ಟಿರುತ್ತದೆ. ಆದರೆ ಇವತ್ತು ಹಿಮವಂತನ ಕಣ್ಣ ತುಂಬ ಕನಸುಗಳಿವೆ, ನಿದ್ದೆ ಬರಲಾರದು. ಓಡುತ್ತಿರುವ ಬಸ್ಸಿನಲ್ಲಿ ಕುಳಿತೆ ಕಿಟಕಿಯಾಚೆಗಿನ ಬೋಳು ಹೊಲಗಳನ್ನು ನೋಡಿದ. ಇಲ್ಲಿ ಊರುಗಳು, ಹಳ್ಳಿಗಳು ದೂರ ದೂರ ನಡೆಯುತ್ತಾ ಹೊರಟು ಬಿಟ್ಟರೆ ಯಮಹಿಂಸೆ. ಗುಕ್ಕು ನೀರು ಬೇಕೆಂದರೂ ಗಂಟೆಗಟ್ಟಲೆ ಕಾಲೆಳೆಯಬೇಕು. ತನ್ನ ಸೀಮೆ ಆಗಲ್ಲ, ಊರಿಗೆ ಊರು ಒಂದಕ್ಕೊಂದು ಕೈ ಹಿಡಿದುಕೊಂಡೇ ನಿಂತಿವೆಯೇನೋ ಎಂಬಂತೆ ಹತ್ತಿ ಹಳ್ಳಿ ದಾಟಿಬಿಟ್ಟರೆ ಅಗೋ ಅಲ್ಲಗಲ್ಲೇ ಒಂಬಾಳೆ ಕೊಪ್ಪಲು ಕಾಣಿಸುತ್ತದೆ. ಮುಂದೆ ಮಲ್ಲನಘಟ್ಟ, ಎಡವಿ ಬಿದ್ದರೆ ಬೇಡಿಗನಹಳ್ಳಿ. ಚನ್ನರಾಯಪಟ್ಟಣಕ್ಕೆ ಹೊರಡಬೇಕು ಅಂತ ನಿಶ್ಚಯಿಸಿದರೆ ಸಾಕು, ಜಾವಕ್ಕೆ ಎದ್ದು ಹೊರಟು ಬಿಡುತ್ತಿದ್ದ. ದಾರಿ ಖರ್ಚಿಗೇನು ಬೇಕು? ಜೇಬಿನಲ್ಲೊಂದು ಬೆಲ್ಲದ ತುಂಡಿದ್ದರೆ ಅದೇ ಮಹಾಪ್ರಸಾದ. ಯಾವ ಊರೂ ಪರಿಚಯವಿಲ್ಲ ತನಗೆ. ತುಂಡು ಬೆಲ್ಲವನ್ನು ಕಟ್ಟೆಯ ಮೇಲೆ ಕುಳಿತು ಇಷ್ಟಿಷ್ಟಾಗಿ ತಿಂದು ಸಾವ್ಕಾರ್ ಚೆನ್ನೈನವ್ರ ನಾಲೆಯಲ್ಲಿ ಬೊಗಸೆ ಅದ್ದಿ ಹೊಟ್ಟೆ ತುಂಬ ನೀರು ಕುಡಿದುಬಿಟ್ರೆ ಮತ್ತೆ ಗಾವುದ ನಡೆಯುವ ಹುಮ್ಮಸ್ಸು ಬಂದು ಬಿಡುತ್ತಿತ್ತು. ತೀರಾ ಹಸಿವೆ ಎನಿಸಿದರೆ ಜೋಗಿಪುರದಲ್ಲೋ ಶೆಟ್ಟಿಹಳ್ಳಿಯಲ್ಲೋ ಯಾರಾದರೂ ತೋಟಕ್ಕೆ ನುಗ್ಗಿ ಒಂದು ಕಾಯಿ ಕೆಡವಿಕೊಂಡು ಎಳನೀರು ಕುಡಿಯುತ್ತಿದ್ದ. ಯಾರೂ ಬೇಡವೆನ್ನುತ್ತಿರಲಿಲ್ಲ. ಹಾಗೆ ನೋಡಿದರೆ ಅವನು ಚನ್ನರಾಯಪಟ್ಟಣಕ್ಕೆ ತೀರಾ ಹತ್ತಿರದವನೇನಲ್ಲ. ಹಿಮವಂತನ ತಂದೆ ಅಳಿಸಂದ್ರದವರಂತೆ. ಅಳಿಸಂದ್ರದ ಈರಣ್ಣಪ್ಪ ಅಂದರೆ ದೊಡ್ಡ ಹೆಸರು. ಹಠಕ್ಕೆ ಹುಟ್ಟಿದವನಂತಿದ್ದ ಮನುಷ್ಯ. ಆ ಕಾಲಕ್ಕೆ ಕುದುರೆ ಇಟ್ಕೊಂಡಿದ್ರಂತೆ. ಪಂಚಾಂಗ ಅನ್ನೋ ವಸ್ತುವನ್ನು ಎಡಗೈಲೂ ಮುಟ್ತಿರಲಿಲ್ಲ. ತಿಥಿ ವಾರ ನಕ್ಷತ್ರ ಗ್ರಹಣ ಎಲ್ಲ ಬಾಯಿ ತುದಿಯಲ್ಲೇ. ಆದರೆ ಜನ ಅದಕ್ಕೆಲ್ಲ ಹೆದರುತ್ತಿದ್ದುದು ಅಳಿಸಂದ್ರದ ಈರಣ್ಣಪ್ಪನಿಗೆ ಮಾಟ ಮಾಡೋಕ್ಕೆ ಬರುತ್ತಂತೆ. ಕೋರ್ಟಿನಲ್ಲಿ ದಾವೆ ಮಾಡಿಯಾದರೂ ಗೆದಿಬಹುದು. ಅವಪ್ಪನ ಎದುರಾಕೊಂಡು ಬದುಕಿದೋರುಂಟೆ ಅಂತಿದ್ರು ಜನ. ಹೆಂಗಸರು ತಂಟೆಗೆ ಹೋದವನಲ್ಲ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತಿತ್ತು, ಆತ ತನ್ನ ತಾಯಿಯನ್ನು ಕೊಂದು ಬಿಟ್ಟಿದ್ದ. ನೇತು ಹಾಕಿದ್ದ ದೊಡ್ಡ ಲಾಂದ್ರ ತಗೊಂಡು ತಲೆಗೆ ಹೊಡೆದಿದ್ದನಂತೆ. 3ನೇ ಏಟಿಗೆ ಸತ್ತಿರಬೇಕು ಅನ್ನುತ್ತಿದ್ದಳು ಚಿಕ್ಕತ್ತೆ.
ಪಾಪ ಕಾಸ ತಂಗಿ ಕೊನೆಯವಳು. ಹೆಂಡತಿ ಕೊಲೆಯಾದ ಮೇಲೆ ಶಾಶ್ವತವಾಗಿ ಅಳಿಸಂದ್ರದ ಮನೆ ಬಿಟ್ಟು ಚನ್ನರಾಯಪಟ್ಟಣದ ಆಚೆಗೆ ಬರಗೂರು ಕೈಮರವನ್ನು ದಾಟಿ ಕತ್ತರಿಘಟ್ಟದಲ್ಲಿ ಅದ್ಯಾರದೋ ತೋಟದ ಮನೆಯಲ್ಲಿ ಇದ್ದು ಬಿಟ್ಟಿದ್ದನಂತೆ. ಬಹುಶಃ ಹಿಮವಂತನನ್ನು ಆತನೇ ಚಿಕ್ಕತ್ತೆಯ ಸುಪರ್ದಿಗೆ ಕೊಟ್ಟು ಹೋಗಿರಬೇಕು. ಲಾಂಧ್ರದಿಂದ ಒಡೆಸಿಕೊಂಡು ಸತ್ತಾಗ ಅಮ್ಮ 7 ತಿಂಗಳ ಬಸುರಿಯಂತೆ. ತಾಯಿ ಮಗು ಇಬ್ಬರೂ ಸತ್ತಿದ್ದರೂ ಅಮ್ಮನ ಹೊಟ್ಟೆಯಲ್ಲಿ ತಂಗಿ ಇದ್ದಳಾ? ಇದ್ದಿದ್ದರೆ ಈಗ ಪ್ರಾರ್ಥನಾಳಷ್ಟಿರುತ್ತಿದ್ದಳೇನೋ. ಇಬ್ಬರಿಗೂ ಒಳ್ಳೆ ಜೊತೆಯಾಗುತ್ತಿತ್ತು. ಅತ್ತಿಗೆ ನಾದಿನಿ. ಇಷ್ಟಕ್ಕೂ ತಾನು ಪ್ರಾರ್ಥನಾಳನ್ನು ಪ್ರೀತಿಸುತ್ತಿದ್ದೆನಾ? ಮದುವೆಯಾಗುವಷ್ಟು? ಪ್ರಶ್ನಾರ್ಥಕ ಚಿಹ್ನೆ. ಗೊತ್ತಿಲ್ಲ. ಮದುವೆಯಾಗಬಲ್ಲಷ್ಟು, ಆದರೆ ಬಾಳಿಸಬಲ್ಲಷ್ಟು ಪ್ರಾಮಾಣಿಕತೆ ಮಾತ್ರ ಖಂಡಿತ ಇದೆ. ನೋಡೋಕ್ಕೆ ಹಳ್ಳಿಸಂದ್ರದ ಈರಣಪ್ಪನ ಹಾಗೆ ಇದೆಯಾ ಅಂತಾರೆ ಜನ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತು, ತನ್ನಲ್ಲಿ ಪ್ರತಿಷ್ಠಾಪಿತಳಾಗಿರುವವಳು ಅಮ್ಮ. ರುದ್ರ ಭೀಕರ ಜಲಪಾತದ ಮುಂದೆ ಬೆಚ್ಚಿ ಬಿದ್ದಂತೆ ಅರಳಿ ನಿಂತ ಪುಟ್ಟ ಹೂವು ಅಮ್ಮ. ಏನೇನು ಅನುಭವಿಸಿ ಬದುಕಿದಳೋ, ಅದೆಂಥ ನೋವುಂಡು ಸತ್ತಳೋ. ಕತ್ತರಿಘಟ್ಟದ ಪರಿಚಿತರ ತೋಟದ ಮನೆ ಸೇರಿಕೊಂಡ ಮೇಲೆ ಅಪ್ಪ ಕೂಡ ಶಾನೆ ದಿನ ಬದುಕುಳಿಯಲಿಲ್ಲ. ಜನಕ್ಕೇನು ಬಾಯಿಗೆ ಬಂದಂತೆ ಮಾತನಾಡಿಕೊಳ್ಳುತ್ತಾರೆ. ರಾತ್ರಿಗಳಲ್ಲಿ ಅಪ್ಪ ತಲೆ ಕೆಳಗಾಗಿ ತೋಟದಲ್ಲಿದ್ದ ಮರವೊಂದಕ್ಕೆ ನೇತು ಬೀಳುತ್ತಿದ್ದನಂತೆ. ಚಿಕ್ಕ ಮಗುವಿನಂತೆ ತೀರ ಹಸುಗೂಸಿನಂತೆ ದನಿ ತೆಗೆದು ವಿಕಾರವಾಗಿ ಅಳುತ್ತಿದ್ದನಂತೆ. ಬೆಳಗೆದ್ದರೆ ಮಂತ್ರ ಹಾಕಿದ ಪದ್ಮಾಸನ ಬಿಚ್ಚುತ್ತಿರಲಿಲ್ಲ, ಆದರೆ ಮಾಟ ಮಾಡುವುದನ್ನು ತಾನಾಗೆ ಬಿಟ್ಟು ಬಿಟ್ಟಿದ್ದ ಅಂತಾರೆ. ತೀರಾ ಯಾರಾದರೂ ಹುಡುಕಿಕೊಂಡು ಬಂದರೆ ಮತ್ಯಾರೋ ಮಾಡಿದ ಮಾಟಕ್ಕೆ ತಿರುಗು ಮಾಡಿಕೊಡೋನು ಅಂತ ಬಳಸುತ್ತಿದ್ದ ತಾಳೆಗರಿಗಳೆಲ್ಲ ಇವತ್ತಿಗೂ ಚಿಕ್ಕತ್ತೆಯ ಮನೆಯಲ್ಲೇ ಇವೆ. ತಂದುಕೊಳ್ಳಲೆ ಅಂದುಕೊಳ್ಳುತ್ತಾನೆ ಹಿಮವಂತ. ಏನು ಉಪಯೋಗ? ಅಳಿಸಂದ್ರದ ಈರಣ್ಣಪ್ಪನ ಮಗ ಮಾಟ ಕಲ್ತ್ಕೊಂಡವನೆ ಅಂತ ಮಾತನಾಡಿಕೊಳ್ತಾರೆ ಜನ. ಅವರಿಗೆ ತನ್ನನ್ನು ಕಂಡ್ರೆ ಇವತ್ತಿಗೂ ವಿನಾಕಾರಣ ಅಂಜಿಕೆ. ಹಿಮವಂತನಾದರೂ ಹೆಚ್ಚಿಗೆ ಮಾತನಾಡುವವನಲ್ಲ. ಅವನ ಮೌನ ಮತ್ತು ಅಂಜಿಸುತ್ತದೆ. ತೋಟದಲ್ಲಿ ನಿಂತು ಎಳನೀರು ಕೇಳಿದರೆ ಒಂದಲ್ಲ 2 ಕೆಡವಿ ಕೊಡ್ತಾರೆ. ಬರ್ತೀರಿ ಸ್ವಾಮಿ ಅನ್ನುತ್ತಾರೆ. ತಾವೇ ಬಾಗಿಲ ತನಕ ಬಂದು ಕಳಿಸಿಕೊಡ್ತಾರೆ. ಹಿಂದೆ ಏನೇನು ಮಾತಾಡಿಕೊಳ್ತಾರೋ. ಅವರು ಅಪ್ಪನ ಬದುಕಿನ ಬರ್ಬರತೆ ನೋಡಿದ್ದಾರೆ. ಅದಕ್ಕಿಂತ ಬರ್ಬರವಾಗಿ ಆತ ಸತ್ತದ್ದನ್ನು ನೋಡಿದ್ದಾರೆ. ಕದಬಳ್ಳಿ ಸಮೀಪದ ಸಿಂಬಂಗ್ಲೆಯಲ್ಲಿ ಅದ್ಯಾವನೋ ಮೈ ಮೇಲೆ ಶನಿ ಮಹಾತ್ಮ ಬರ್ತಾನೆ ಅಂತ ನಾಟಕವಾಡಿದ್ದಕ್ಕೆ ಅಪ್ಪ ಮಟಮಟ ಮಧ್ಯಾಹ್ನದಲ್ಲಿ ಅವನನ್ನು ಅಟ್ಟಿಸಿಕೊಂಡು ದೊಣ್ಣೆ ಎತ್ಕೊಂಡು ಹೋಗಿಬಿಟ್ಟಿದ್ನಂತೆ. ಹಾಗೆ ಹೋಗ್ತಾ ಹೋಗ್ತಾ ಅದೇನು ಮಂತ್ರ ಹೇಳ್ಕೊಂಡೋ ಮುಂದೆ ಆ ಶನಿ ಮಹಾತ್ಮನ ನಾಟಕದವನು ಸಿಂಬಂಗ್ಲೆಗೆ ಕಾಲಿಟ್ರೆ ಸಾಕು, ಗಾಳಿಯಲ್ಲಿ ಯಾವುದೋ ದೊಣ್ಣೆ ತೇಲಿ ಆತನನ್ನು ಅಟ್ಟಿಸ್ಕೊಂಡು ಬಂದ ಹಾಗಾಗುತ್ತೆ ಅಂತ ಕಿರ್ಚಿಕೊಳ್ತಿದ್ನಂತೆ. ಅಂಥ ಮನುಷ್ಯ ಅಪ್ಪ. ಕೋಡಿ ಬೆಳಗೊಳದಲ್ಲಿ ಅದ್ಯಾವುದೋ ಹೆಂಗಸಿಗೆ ಹಿಡಿದಿದ್ದ ಪ್ರೇತವನ್ನು ಬಿಡಿಸಿ ಮರಕ್ಕೆ ನೇತಾಕಿ ದಿನಗಟ್ಟಲೆ ಅದನ್ನು ಅಲ್ಲೇ ಬಿಟ್ಟು ದೇಶಾಂತರ ಹೋಗಿಬಿಟ್ಟಿದ್ನಂತೆ ಅಪ್ಪ. ಅದ್ಯಾರೋ ಅಗಸರ ಗಂಡಸಿನ ಪ್ರೇತವಂತೆ ಅದು. ಮಧ್ಯಾಹ್ನದ ಹೊತ್ತು ಯಾರಾದರೂ ಒಬ್ಬಂಟಿಯಾಗಿ ಆ ಮರದ ಹತ್ತಿರಕ್ಕೆ ಹೋದರೆ ಸಾಕು, ಕೊಳೆಯಾಗದೆ ಬಟ್ಟೆ ಬಿಚ್ಕೊಡಿ ಒಕ್ಕೊಡ್ತೀನಿ ಅನ್ನುತ್ತಿತ್ತಂತೆ. ಕಡೆಗೆ 1 ವರ್ಷವಾದ ಮೇಲೆ ಗೂಳಿ ವನ್ನೇನಹಳ್ಳಿಯ ಶಾನುಭೋಗರ ಮನೆಗೆ ಅಪ್ಪ ಬಂದಿದ್ದಾನೆಂಬ ಸುದ್ದಿ ಕೇಳಿದ ಕೋಡಿ ಬೆಳಗೊಳದ ಜನ ಖುದ್ದಾಗಿ ಹೋಗಿ ಅಪ್ಪನ ಕೈಕಾಲಿಡಿದು ಮರಕ್ಕೆ ನೇತು ಹಾಕಿ ಹೋದ ಪ್ರೇತವನ್ನು ಬಿಡುಗಡೆ ಮಾಡಿಸಿದ್ದರಂತೆ. ಅಂಥ ಅಪ್ಪ ಸತ್ತದ್ದು ಮಾತ್ರ ಸಾಯಬಾರದ ಸಾವೆ. ಇಡೀ ದೇಹ ಕೊಳೆತಂತೆ ವ್ರಣವಾಗಿ ಬಿಟ್ಟಿತ್ತು. ಹಲ್ಲುಗಳೆಲ್ಲ ಉದುರಿ ಹೋಗಿದ್ದವು. ಬಲಗೈ ಸೇದಿ ಹೋಗಿತ್ತು. ತೋಟದ ಮನೆ ಹತ್ತಿರಕ್ಕೆ ಹೋದರೆ ದುರ್ವಾಸನೆಯಂತೆ. ಚಿಕ್ಕತ್ತೆ ಹೇಳೋಳಲ್ಲ. ಅಮ್ಮನನ್ನು ಕೊಂದ ಪಾಪ ಆತನಿಗೆ ಮೈತುಂಬ ಅಡರಿಕೊಂಡಿತ್ತು. ಕೆಲವೇ ತಿಂಗಳುಗಳಲ್ಲಿ ಆಗಾಗಿ ಹೋದ ಪರಿಚಯದವರು ಬಂದು ಬಾಗಿಲಲ್ಲಿ ಊಟವಿಟ್ಟು ಹೊರಟು ಹೋಗುತ್ತಿದ್ದರಂತೆ. ಮನೆಯೊಳಗಿನ ದುರ್ವಾಸನೆ ಭರಿಸಲು ಯಾರಿಗೂ ಆಗುತ್ತಿರಲಿಲ್ಲ. ಮಾತನಾಡಿಸೋಣವೆಂದರೆ ಹೆದರಿಕೆ ಬೇರೆ. ಕಡೆಗಂತೂ ಕಣ್ಣು ಹೋಗಿಬಿಟ್ಟಿದ್ದವು. ತಟ್ಟೆ ಎಲ್ಲಿದೆ ಎಂಬುದು ತಾನೇ ವಾಸನೆ ಹಿಡಿದು ಪತ್ತೆ ಹಚ್ಚಿಕೊಂಡು ಬೋರಲಾಗಿ ಅದರ ಮುಂದೆ ಬಿದ್ದುಕೊಂಡೇ ತಟ್ಟೆಗೆ ಬಾಯಿ ಹಾಕಿ ಪಚಪಚ ತಿನ್ನುತ್ತಿದ್ದನಂತೆ. ಮುಂದೆ ಅದನ್ನು ನಿಲ್ಲಿಸಿಬಿಟ್ಟ. ಮಗುವಿನ ದನಿಯಲ್ಲಿ ವಿಕಾರವಾಗಿ ಪ್ರಾಣಿ ಹೂಳಿಡುವಂತೆ ಹೂಳಿಟ್ಟು ಅಳುತ್ತಿದ್ದ. ಯಾವಾಗ ಸತ್ತನೋ. ಹೆಣದ ವಾಸನೆ ವಿಪರೀತವಾದ ಮೇಲೆ ಜನ ನೋಡಿಕೊಂಡದ್ದು. ಚಿಕ್ಕತ್ತೆ ಹೋಗಿದ್ದಳಂತಲ್ಲ. ಶವಸಂಸ್ಕಾರ ಮಾತ್ರ ಭರ್ಜರಿಯಾಗಿ ಮಾಡಿದ್ದರಂತೆ. ಅಳಿಸಂದ್ರದಿಂದ ಹಿಡಿದು ಚನ್ನರಾಯಪಟ್ಟಣ ತನಕ ಎಲ್ಲ ಹಳ್ಳಿಯವರು ಮನೆಗೊಬ್ಬರಂತೆ ಸೇರಿದ್ದರು ಅಂತಾರೆ. ಸಿಂಬಂಗ್ಲೆಯಂತೂ ಊರಿಗೆ ಊರೇ ಎದ್ದು ಬಂದಿತ್ತು. ಹಿಮವಂತನಿಗೆ ಯಾವುದೂ ನೆನಪಿಲ್ಲ.
ಅಳಿಸಂದ್ರದ ಕಡೆಗೆ ಹೋದಾಗಲೆಲ್ಲ ಮಾಟದ ಈರಣ್ಣಪ್ಪನ ಮಗನಂತೆ ಕಣವ್ವ ಎಂದು ಯಾರಾದರೂ ಮಾತಾಡಿಕೊಂಡ್ರೆ ಜೀವ ಹಿಂಡಿದ ಹಾಗಾಗುತ್ತಿತ್ತು. ಇನ್ನೇನು ಆ ನೆಲದ ಋಣವೇ ಮುಗಿಯಿತಲ್ಲ. ಹೋದರೆ ಬಿಳಿ ಶಾಲೆಗೆ ಹೋಗಬೇಕು, ಚಿಕ್ಕತ್ತೆ ಮನೆಗೆ ಮಾಟದ ವಿವರಗಳಿರುವ ತಾಳೆಗರಿ ತರಕ್ಕೆ ಹೋಗಲೇಬೇಕಾ? ಬಸ್ ಇಳಿಯುತ್ತಾ ತಲೆ ಕೊಡವಿದ ಹಿಮವಂತ್. ಶಿವಮೊಗ್ಗಗಿಂತ ದಾವಣಗೆರೆಯಲ್ಲಿ ಬಿಸಿಲು ಪ್ರಖರ ಅನಿಸಿತು. ಆಟೋದಲ್ಲಿ ಕುಳಿತು ಕಸೂತಿ ಕಾವೇರಮ್ಮನ ಮನೆಗೆ ಬಿಡಿ ಅಂತ ಹೇಳಿದರೆ ಯಾರಾದರೂ ಆ ಮನೆಗೆ ತಲುಪಿಸುತ್ತಾರೆ. ಆದರೆ ಹಾಗಂತ ಹೇಳುವುದು ಹೇಗೆ? ಬೆಳಿಗ್ಗೆ ಇಡ್ಲಿ ತಿಂದವನು ಹೊಟ್ಟೆ ಹಸಿತಿದೆ ಅಂದುಕೊಂಡ. ದೋಸೆ ಹೋಟೆಲ್ನಲ್ಲಿ ಕುಳಿತು 2 ಬೆಣ್ಣೆ ಮಸಾಲೆಯನ್ನು ಅನ್ನಲು ಮುಂದಾದವನು ಪ್ರಾರ್ಥನಾಳಿಗೂ ಈ ಹೊತ್ತಿಗೆ ಹಸಿವಾಗಿರುತ್ತದೆ ಮತ್ತು ಅವಳು ಉಂಡಿರಲಾರಳು ಅಂತ ನೆನಪಾಯಿತು. ಒಂದು ಕಾಫಿ ಅಂದ. ಹೋಟೆಲ್ನಿಂದ ಹೊರಬಿದ್ದು ಪ್ರಿನ್ಸ್ ಜಯಚಾಮರಾಜೇಂದ್ರ ಎಕ್ಸ್ಟೆನ್ಷನ್ನಿಗೆ ನಡೆದೇ ಹೊರಟ. ಉರಿ ಬಿಸಿಲಿಗೆ ಮೈ ಬೆವೆಯುತ್ತಿತ್ತು. ಇದು ಕಾವೇರಿಯ ಕೈಲಾಗಬಲ್ಲಂಥ ಕೆಲಸವೇನಾ ಯೋಚಿಸಿದ. ಅದಕ್ಕಿಂತ ಮಿಗಿಲಾಗಿ ಕಾವೇರಿಯ ಕೈಯಿಂದ ಈ ಕೆಲಸ ಮಾಡಿಸುವುದು ಸರಿಯೇನಾ? ಪದೇ ಯೋಚಿಸಿದ. ಬೇರೆ ದಾರಿ ಕಾಣಲಿಲ್ಲ. ಪ್ರಾರ್ಥನಾ ಡಾಕ್ಟರ್ ಆಗಲೇಬೇಕು. ಇಲ್ಲದಿದ್ದರೆ 2ನೇ ಬಾರಿಗೆ ಕಾವೇರಿಯ ಮನೆ ಹೊಸ್ತಿಲು ತುಳಿಯುವ ಪಾಪಕ್ಕೆ ಎಂದೂ ಸಿದ್ಧನಾಗುತ್ತಿರಲಿಲ್ಲ. ಅವಳ ಅಸ್ತಿತ್ವವೇ ತನಗೊಂದು ಅಸಹ್ಯ. ಮುಖ ನೆನಪಾದರೆ ಹೆದರಿಕೆ. ಆತ್ಮವನ್ನು ಯಾವತ್ತೋ ಕೊಂದು ಹಾಕಿ ಕೇವಲ ದೇಹ ಉಳಿಸಿಕೊಂಡಿರುವ ಹೆಂಗಸದು. ಅದನ್ನೇ ಮಾರಿಸುತ್ತಾಳೆ. ಶಿವಮೊಗ್ಗದಿಂದ ಬಂದಿದ್ದೀನಿ, ಬಿಳಿಸಾಲೆ ಹಿಮವಂತ್ ಅಂತ ಹೇಳು, ಅವಳಿಗೆ ಗೊತ್ತಾಗುತ್ತೆ. ಕಾಲಿಂಗ್ ಬೆಲ್ ಅದುಮಿದಾಗ ಈಚೆಗೆ ಬಂದ ಕನ್ನಡಕದ ಮುಖದ ಮಧ್ಯವಯಸ್ಕ ಹೆಂಗಸಿಗೆ ಹಾಗಂತ ಹೇಳಿ ಬಾಗಿಲಲ್ಲೇ ನಿಂತ. ಸುತ್ತಲೂ ಒಮ್ಮೆ ನೋಡಿದ. ಕಾಂಪೌಂಡು ಪುಟ್ಟದಾದರೂ ಬಲೆ ಮಟ್ಟಸವಾಗಿತ್ತು. ಚಿಕ್ಕ ಹೂವಿನ ಕುಂಡಗಳು ಸಾಲಾಗಿ ಇರಿಸಲಾಗಿತ್ತು. ಒಂದು ಎಳೆ ತೆಂಗಿನ ಮರ ಕಾಂಪೌಂಡಿನೊಳಗೆ ಹುಟ್ಟಿ ವಕ್ರವಾಗಿ ಬೆಳೆದು ಆಚೆಗೆ ಚಾಚಿಕೊಂಡಿತ್ತು. ತಲೆ ಬಾಗಿಲಿಗೆ ಕಸೂತಿ ಮಾಡಿದ ತಿಳಿ ಗುಲಾಬಿ ಪರದೆ. ಮನೆಯ ಮೇಲೆ ಶಿವಕೃಪಾ ಅಂತ ಬರೆದು ಅದರ ಪಕ್ಕದಲ್ಲಿ 1982 ಅಂತ ಬರೆಯಲಾಗಿತ್ತು. ಮನೆಯೊಳಗೆ ದಿವ್ಯ ನಿಶಬ್ದ. ಬಾಗಿಲು ತೆಗೆದು ಓರಣ ಕಿಣುಕಿದ ದೊಡ್ಡ ಕುಂಕುಮದ ಹೆಂಗಸನ್ನು ಬಿಟ್ಟರೆ ಈ ಮನೆಯಲ್ಲಿ ಬೇರೆ ಜೀವಿಗಳು ವಾಸಕ್ಕಿಲ್ಲವೇನೋ ಎನ್ನಿಸುವಂಥ ಮೌನ. 2 ಅಂತಸ್ತಿನ ಕಟ್ಟಡವದು. ಮೌನವಾಗೇನೋ ಇದೆ, ಆದರೆ ಬಿಕೋ ಅನ್ನುತ್ತಿಲ್ಲ. ಸಾಮಾನ್ಯವಾಗಿ ಗೃಹಸ್ಥರ ಮನೆಯಾಗಿರುವಂತಹ ಲವಲವಿಕೆ ಈ ಮನೆಗಿಲ್ಲ ಅಂದುಕೊಳ್ಳುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಆ 2 ಅಂತಸ್ತಿನ ಮನೆಯಲ್ಲೊಂದು ಕಲರವ ಶುರುವಾಗಿ ಹೋಯಿತು. ಬಾಗ್ಲಲ್ಲೇ ನಿಲ್ಲಿಸಿದೆಯಲ್ಲೇ ಮುದೇವಿ, ಗದರಿಸುತ್ತಲೇ ದಡದಡನೆ ಮೆಟ್ಟಿಲಿಳಿದು ಬಂದಳು ಕಾವೇರಿ. ಹಿಮವಂತ ಸುಮ್ಮನೆ ಅವಳೆಡೆಗೆ ನೋಡಿದ. ಒಂದು ಪರಿಚಯದ ನಗೆ ಕೂಡ ಬೀರಲಿಲ್ಲ. ಆದರೆ ಕಾವೇರಿ ಕಣ್ಣುಗಳಲ್ಲಿ ಸಂತೋಷದ ಹೂಕುಂಡ. ಅವಳ ಇಷ್ಟಗಲ ಕುಂಕುಮದಲ್ಲಿ ಸಂಭ್ರಮ. ಕೈಯಲ್ಲಿ ಕಸೂತಿ ಸಾಮಗ್ರಿ ಹಿಡಿದುಕೊಂಡೇ ಮೆಟ್ಟಿಲಿಳಿದು ಬಂದವಳು ಇನ್ನಿಲ್ಲದ ಅಕ್ಕರೆ, ಗೌರವ ಮತ್ತು ಯಾವುದೋ ಅವ್ಯಕ್ತ ಭಯದಿಂದಲೇ ಒಳಮನೆಯೊಳಕ್ಕೆ ಕರೆದೊಯ್ದಳು ಕಾವೇರಿ. ಸೋಫಾದ ತುಂಬ ಕಸೂತಿ ಹಾಕಿದ ಬಟ್ಟೆ ಹಾಸಲಾಗಿತ್ತು. ಕಿಟುಕುಗಳಿಗೂ ಕಸೂತಿ ಹಾಕಿದ ಪರದೆಗಳೇ. ಅವಳು ಉಟ್ಟ ಸೀರೆಯ ಮೇಲೆಲ್ಲ ಕಸೂತಿ ನಕ್ಷತ್ರಗಳು. ಹೆಸರು ಸರಿಯಾಗೇ ಇಟ್ಟಿದ್ದಾರೆ ಅಂದುಕೊಂಡ ಹಿಮವಂತ. ಅವನನ್ನು ಸೋಫಾದ ಮೇಲೆ ಕುಡಿಸಿ ಅವನೆದುರು ನೆಲದ ಮೇಲೆ ಕುಳಿತು ಬಿಟ್ಟಳು ಕಾವೇರಿ. ಹಿಮವಂತನ ಆಗಮನ ಅನಿರೀಕ್ಷಿತವಾಗಿತ್ತು. ಅವಳಿಗೆ ಮಾತು ಹೊರಡುತ್ತಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನು ಮಾತಾಡಿದರೆ ಏನು ಎಡವಟ್ಟಾಗಿ ಬಿಡುತ್ತದೋ ಎಂಬ ಆತಂಕ. ನಿನ್ನ ಹತ್ರ ಒಂದು ಕೆಲಸ ಆಗಬೇಕಿತ್ತು, ಅದಕ್ಕೆ ಬಂದೆ. ಹಿಮವಂತನೇ ಶಬ್ದ ಉದ್ಘಾಟಿಸಿದ. ಪುಣ್ಯ ನಂದು, ಕಳಿಸಿದ್ರೆ ಶಿವಮೊಗ್ಗಕ್ಕೆ ನಾನೇ ಬರ್ತಿದ್ದೆ ಅಂದಳು ಕಾವೇರಿ. ಕೆಲಸವಿರೋದು ದಾವಣಗೆರೆಯಲ್ಲಿ. ನಿನ್ನ ಕೈಲಿ ಆಗ್ತಿದ್ರೆ ಮಾತ್ರ ಮಾಡು. ದುಡ್ಡು ದುಗ್ಗಾಣಿಗೆ ಇಂದು ಮುಂದೆ ನೋಡಬೇಕಾಗಿಲ್ಲ. ಪ್ರಾರ್ಥನಾಗೊಂದು ಮೆಡಿಕಲ್ ಸೀಟ್ ಬೇಕು. ಕಾಲೇಜ್ ನಡೆಸೋ ಮನುಷ್ಯ ನಿಂಗೆ ಗೊತ್ತಿರೋನು, ಅದಕ್ಕೆ ಬಂದೆ ಅಡೆತಡೆ ಇಲ್ಲದೆ ಹೇಳಿದ. ಪ್ರಾರ್ಥನಾ ಅಂದರೆ ಕಾವೇರಿ ಗೊಂದಲಕ್ಕೆ ಬಿದ್ದಿದ್ದಳು. ನಾನು ಮದುವೆ ಆಗೋ ಹುಡುಗಿ. ಹಾಗೆ ಕಂದನೋ ಹಿಮವಂತ್ ಅಂದುಬಿಟ್ಟ. ಆಮೇಲೆ ಪಶ್ಚಾತ್ತಾಪ ಪಡಬೇಕೆನಿಸಲಿಲ್ಲ. ಮದುವೆಯಾಗುವಷ್ಟು ಪ್ರೀತಿಸುತ್ತೇನಾ ಅವಳನ್ನು ಎಂಬ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ಕಂತಾಗಿ ಬಿಟ್ಟಿತ್ತು. ಕರ್ಕೊಂಡು ಬಂದಿದ್ದೀರಾ? ಕಣ್ಣಾರೆ ನೋಡ್ತಿದ್ದೆ ಅದಂದವಳು. ಗಕ್ಕನೆ ಮಾತು ನಿಲ್ಲಿಸಿದಳು ಕಾವೇರಿ. ಹಿಮವಂತನಿಗೆ ತನ್ನಡೆಗೆ ಅದೆಂಥ ಉದ್ಘಟ ದ್ವೇಷವಿದೆ ಎಂಬುದು ಅವಳಿಗೆ ಗೊತ್ತು. 2ನೇ ಬಾರಿಗೆ ಅವನು ಈ ಮನೆಯ ಹೊಸ್ತಿಲು ತುಳಿದದ್ದೇ ಒಂದು ಆಶ್ಚರ್ಯ. ಮೊದಲ ಬಾರಿಗೆ ಬಂದಾಗ ಇಲ್ಲೇ ಇದೆ ಸೋಫಾದ ಮೇಲೆಯೇ ಕುಳಿತಿದ್ದ. ಇವತ್ತು
ಅವತ್ತು ಈ ಮನೆಯ ದೀಪ ಉಳಿಸಿದ್ದ. ಅವನ 2 ಪಾದಗಳ ಮೇಲೆ ಹಣ ಇರಿಸಿ ಗಳಗಳನೆ ಹತ್ತು ಬಿಟ್ಟಿದ್ದಳು ಕಾವೇರಿ. ಅವಳಿಗಿಂತ ತುಂಬ ಚಿಕ್ಕವನು ವಯಸ್ಸಿನಲ್ಲಿ. ಆದರೆ ಭಗವಂತ ಮಾತ್ರ ಮಾಡಬಹುದಾದಂಥ ಉಪಕಾರ ಮಾಡಿದ್ದ ತನ್ನ ಮನೆಗೆ. ಮಗಳು ಜಾಹ್ನವಿ ಇವತ್ತಿಗೂ ತನ್ನ ಟೇಬಲಿನ ಮೇಲೆ ಹಿಮವಂತನ ಫೋಟೋ ಇಟ್ಟುಕೊಂಡಿದ್ದಾಳೆ. ದೇವರಿಗಿಂತ ಮುಂಚೆ ಅವನಿಗೆ ನಮಸ್ಕಾರ ಮಾಡುತ್ತಾಳೆ. ಅವತ್ತು ಹಿಮವಂತನೇ ಇಲ್ಲದಿದ್ದರೆ ಜಾನಿಯ ಬದುಕು ಏನಾಗಿ ಹೋಗುತ್ತಿತ್ತೋ. ಇಷ್ಟು ಮಾತ್ರದ ಮಾತು ಕೇಳೋದಿಕ್ಕೆ ಅಲ್ಲಿಂದ ಬರಬೇಕಾಗಿತ್ತಾ? ಯಾರ ಕೈಲಾದರೂ ಹೇಳಿ ಕಳಿಸಿದ್ರೆ ಸಾಕಿತ್ತು. ಮೆಡಿಕಲ್ ಸೀಟ್ ಅಂದರೆ ಸ್ವಲ್ಪ ದೊಡ್ಡ ಲೆಕ್ಕಾಚಾರವೇ, ಆದರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದೆಷ್ಟೇ ಲಕ್ಷ ಆದರೂ ಈ ಕೆಲಸ ತಪ್ಪೋದಿಲ್ಲ. ಮಾಡಿಕೊಡ್ತೀನಿ ಅಂದಳು. ನಿನ್ನ ಕೆಲಸ ಅದಲ್ಲ. ಎಷ್ಟು ಲಕ್ಷ ಅಂತ ಒಂದು ಕಾರ್ಡ್ ಬರಿ, ಸೀಟು ಕೈ ತಪ್ಪಬಾರ್ದು. ದುಡ್ಡಿನ ವ್ಯವಸ್ಥೆ ಈಗಾಗಲೇ ಆಗಿದೆ. ಇಷ್ಟು ಅಂತ ಮೊದಲೇ ಹೇಳೋಕ್ಕಾಗುತ್ತದೇನೋ ನೋಡು. ಪ್ರಾರ್ಥನಾ ರಿಸಲ್ಟ್ ಬಂದ ಮೇಲೆ ಮತ್ತೆ ಬರ್ತೀನಿ ಅಂದವನೇ ಎದ್ದು ನಿಂತ ಹಿಮವಂತ್. ತನ್ನ ಮನೆಯಲ್ಲಿ ನೀರು ಕುಡಿಯುವುದಿಲ್ಲವೆಂದು ಗೊತ್ತು ಕಾವೇರಿಗೆ. ಬಾಗಿಲ ತನಕ ಬೀಳ್ಕೊಡುವವಳಂತೆ ಬಂದಳು. ಮಧ್ಯದ ಕೋಣೆಯಿಂದ ಇಬ್ಬರು ಹುಡುಗಿಯರ್ಯಾರೋ ಇಣುಕಿ ನೋಡಿದರೂ ಕಣ್ಣಲ್ಲೇ ಗದರಿಕೊಂಡಳು ಕಾವೇರಿ. ಅವನು ತೀರಾ ಕಾಂಪೌಂಡ್ ದಾಟುವಾಗ. ಪ್ರಾರ್ಥನಾ ಅನ್ನೋ ಹೆಸರು ಚೆನ್ನಾಗಿದೆ. ದೇವರು ನಿಮ್ಮನ್ನು ತಣ್ಣಗಿಟ್ಟಿರಲಿ ಅಂದು ಬಿಟ್ಟಳು. ಸೂಳೆಯ ಮಾತು ಸತ್ಯವಾಗುತ್ತದಂತೆ, ಹೌದಾ? ತನ್ನಲ್ಲಿ ತಾನೇ ಹೇಳಿಕೊಂಡ ಹಿಮವಂತ್. ಗೇಟಿನ ಚಿಲುಕ ಅದುಮುವಾಗ ಜಾಹ್ನವಿ ಹೇಗಿದ್ದಾಳೆ ಅಂತ ಕೇಳೋಣವೆಂದುಕೊಂಡವನು ಇತ್ತೀಚೆಗಷ್ಟೇ ಅವಳ ಪತ್ರ ಬಂದಿದೆಯಲ್ಲ ಅನ್ನಿಸಿ ಸುಮ್ಮನಾದ. ಅವನು ಕಾಂಪೌಂಡಿನಿಂದ ಹೊರಬಿದ್ದು ಬೀದಿ ತಿರುವಿನಲ್ಲಿ ಕಣ್ಮರೆಯಾಗುವ ಹೊತ್ತಿಗೆ ಅದೇಕೋ ಕಾವೇರಿಯ ಕಣ್ಣು ತುಂಬಿ ಬಂದಿದ್ದವು. ಇಲ್ಲಿವರೆಗೂ ಭಾಗ 2. ಮುಂದಿನ ಭಾಗವನ್ನು ಮುಂದಿನ ಒಂದು ತರಗತಿಯಲ್ಲಿ ಮಾಡ್ತೀನಿ. ಧನ್ಯವಾದ.